ಬೆಟ್ಟದ ಮೇಲೆ ಟುನಿ ಚಿಚ್ಚು ಇಬ್ಬರ ಮನೆಗಳು. ಅದು ಪಕ್ಷಿಗಳ ಊರು. ಒಂದು ಹಳ್ಳದಲ್ಲಿತ್ತು. ಪಕ್ಕದಲ್ಲಿ ನದಿನೂ ಇತ್ತು. ಪಕ್ಷಿಗಳಿಗೆ ಒಂದೇ ಒಂದು ಚಿಂತೆ ಮಾತ್ರ ಇತ್ತು. ಒಂದೊಂದು ವರ್ಷನೂ ಮಳೆ ಬಂದ್ರೆ ಆ ನದಿಲಿರುವ ನೀರೆಲ್ಲ ಉಕ್ಕಿ ಊರೊಳಗಡೆ ಬರ್ತಾ ಇತ್ತು. ಆದ್ರಿಂದ ಅವರೆಲ್ಲರೂ ಆ ನೀರಿಗೆ ಹೆದರ್ಕೊಂಡು ಎಲ್ಲಾದ್ರೂ ಎತ್ತರವಾಗಿರುವ ಜಾಗಕ್ಕೆ ಹೋಗೋದು ಅವರ ಅಭ್ಯಾಸ. ಈ ವರ್ಷ ಅಂತೂ ಮಳೆ ಸಾಧಾರಣವಾಗಿ ಇತ್ತಿಲ್ಲ. 10 ವರ್ಷ ಬರಬೇಕಾಗಿರುವ ಮಳೆ ಒಂದೇ ವರ್ಷದಲ್ಲಿ ಒಟ್ಟಿಗೆ ಬಂದ ಹಾಗೆ ಇತ್ತು ಆ ಮಳೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಒಂದು ವಾರ ಇಡೀ ಸ್ವಲ್ಪನೂ ಗ್ಯಾಪೇ ಇಲ್ಲದೆ ಮಳೆ ಸುರಿತಾನೇ ಇತ್ತು. ಅಮ್ಮ ಅಮ್ಮ ಇಲ್ಲಿ ಬಾ ಅಮ್ಮ, ನೋಡಮ್ಮ ಮನೆಯೊಳಗಡೆ ಎಷ್ಟು ನೀರು ಬರ್ತಾ ಇದೆ ಅಂತ. ಇಲ್ಲಿರೋ ಮಂಚ ಎಲ್ಲ ಕೂಡ ಮಳೆಯಲ್ಲಿ ಒದ್ದೆಯಾಗ್ತಾ ಇದೆಮ್ಮ. ಹಾಗಂತ ಬುಜ್ಜಿ ಹೇಳಿದಾಗ ಟುನಿಗುಬ್ಬಚ್ಚಿ ಅವಳ ಹತ್ರ, ಅಯ್ಯೋ ದೇವ್ರೆ, ಏನಿದು ಮಳೆ ಈ ರೀತಿ ಬರ್ತಾ ಇದೆ. ಬುಜ್ಜಿ, ನಾವಿಲ್ಲಿರೋದು ಸರಿಯಿಲ್ಲ, ಬೇಗ ಎಲ್ಲ ವಸ್ತುಗಳನ್ನ ತಗೋ. ಆವಾಗ ಪಕ್ಕದ ಮನೇಲಿದ್ದ ಚಿಚುಕಾಗೆ ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕಾಸ್ಟ್ಲಿ ಸೋಫಾ, ಕಾಸ್ಟ್ಲಿ ಬೆಡ್ಡು ಎಲ್ಲಾನು ಮಳೆಯಲ್ಲಿ ಒದ್ದೆಯಾಗ್ತಾ ಇದೆ. ಚಿನ್ನು, ವಸ್ತುಗಳನ್ನ ತೆಗೆದು ಮೇಲೆ ಇಡೋ. ಎಲ್ಲಾನು ಒದ್ದೆಯಾದ್ರೆ ಆಮೇಲೆ ನಾಳೆ ನಮಗೆ ಇರಲ್ಲ ಕಣೋ. ಆದ್ರೆ 1 ಗಂಟೆ ಸಮಯದಲ್ಲಿ ನೀರಿನ ಪ್ರವಾಹ ಜಾಸ್ತಿನ ಊರೊಳಗಡೆ ಬಂದು ಎಲ್ಲ ಪಕ್ಷಿಗಳು ಮಹಿಹದ್ದಿನ ಮನೆಗೆ ಹೋದ್ರು. ಎಲ್ರೂ ಒಂದು ವಿಷಯ ಕೇಳಿ, ಮಳೆ ನಿಲ್ಲೋ ಥರ ಇಲ್ಲ, ನೀರು ತುಂಬಾನೇ ಬರ್ತಾ ಇದೆ. ನಾವೆಲ್ಲರೂ ಇವಾಗಲೇ ವಸ್ತುಗಳನ್ನು ತಗೊಂಡು ಎತ್ತರವಾಗಿರುವ ಜಾಗಕ್ಕೆ ಹೋಗ್ಬೇಕು, ಬನ್ನಿ. ಹಾಗಂತ ಮಹಿಹದ್ದು ಹೇಳಿದ್ರಿಂದ ಎಲ್ಲ ವಸ್ತುಗಳನ್ನ ತಗೊಂಡು ಹಾಗೇನೆ ಮಕ್ಕಳನ್ನ ಕರ್ಕೊಂಡು ಆ ನೀರಿನಲ್ಲಿ ಪಕ್ಷಿಗಳು ಎತ್ತರವಾಗಿರುವ ಜಾಗ ಎಲ್ಲಾದ್ರೂ ಇದೆಯಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇವರು ಹೋಗೋದ್ಕಿಂತ ಮುಂಚೆನೆ ಎಲ್ಲಾ ಜಾಗದಲ್ಲೂ ಪ್ರವಾಹದ ನೀರು ತುಂಬಿತ್ತು. ಎಲ್ಲೂ ಅವರಿಂದ ಇರಕ್ಕಾಗ್ಲೇ ಇಲ್ಲ. ಅರೆ, ಇದೇನಿದು, ಎಲ್ಲ ಜಾಗದಲ್ಲೂ ಪ್ರವಾಹದ ನೀರು ತುಂಬಿದ್ರೆ ನಮ್ಮ ಪರಿಸ್ಥಿತಿ ಮುಂದೆ ಏನೋ? ಹಾಗಂತ ಎಲ್ಲರೂ ಬೇಜಾರು ಮಾಡ್ಕೊಳ್ತಿದ್ದಾಗ ಟುನಿ ಅಲ್ಲಿಂದ ದೂರದಲ್ಲಿರುವ ಒಂದು ಎತ್ತರವಾದ ಬೆಟ್ಟವನ್ನ ನೋಡಿದ್ಲು. ಅದು ಆಕಾಶವನ್ನು ಮುಟ್ಟೋ ತರ ಇತ್ತು. ಎಷ್ಟು ಜೋರಾಗಿ ಪ್ರವಾಹ ಬಂದ್ರೂ ಕೂಡ ಆ ಬೆಟ್ಟದ ಹತ್ರಕ್ಕೆ ಬರೋದು ತುಂಬಾ ಕಷ್ಟ. ಎಲ್ರೂ ಅಲ್ಲಿ ನೋಡಿ, ಆ ಬೆಟ್ಟ ಎಷ್ಟು ಎತ್ತರವಾಗಿದೆ ಅಲ್ವಾ? ನಾವೆಲ್ಲರೂ ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ಅಲ್ಲಿ ಜಾಗನೂ ತುಂಬಾ ಇರ್ಬೋದು. ಹಾಗಂತ ಟುನಿ ಹೇಳಿದಾಗ ಎಲ್ರಿಗೂ ಬೇರೆ ದಾರಿನೇ ಇಲ್ಲ. ಆದ್ರಿಂದ ಸರಿ ಅಂತ ಒಪ್ಕೊಂಡು ಆ ಪ್ರವಾಹದ ನೀರಿನಲ್ಲಿ ಕಷ್ಟಪಟ್ಟು ಈಜು ಹೊಡ್ಕೊಂಡು ಪಕ್ಷಿಗಳು ಎಲ್ಲರೂ ಬೆಟ್ಟದ ಹತ್ತಿರ ಹೋದ್ರು. ಕೊನೆಗೆ ಹೇಗೋ ಕಷ್ಟಪಟ್ಟು ಬೆಟ್ಟದ ಹತ್ರ ಹೋದ್ರು. ಅಲ್ಲಿ ತುಂಬಾನು ಖಾಲಿಯಾಗಿರುವ ಜಾಗ ಇತ್ತು. ಆದ್ರೆ ಚಳಿಗಾಲಿ ತುಂಬಾ ಬಲವಾಗಿ ಬೀಸ್ತಾ ಇತ್ತು. 2 ಪರ್ವತಗಳ ಮಧ್ಯದಲ್ಲಿ ಒಂದು ದಟ್ಟವಾಗಿರುವ ಹಳ್ಳನೂ ಇತ್ತು. ಎಲ್ರೂ ಇಲ್ಲಿ ಕೇಳಿ, ಈ ಹಳ್ಳ ಇದೆ ಅಲ್ವಾ, ಇದೇ ನಮಗೆ ಸೇಫು. ನಾವು ಇಲ್ಲೇ ಪಕ್ಕಪಕ್ಕದಲ್ಲಿ ಮನೆಗಳನ್ನ ಕಟ್ಕೊಳ್ಬೇಕು. ಈ ಪ್ರವಾಹದ ನೀರೆಲ್ಲ ಹೋಗಿ ನಾವು ಕೆಳಗಡೆ ಹೋಗೋ ತನಕ ಇಲ್ಲೇ ಮನೆ ಕಟ್ಕೊಂಡು ಬಾಳ್ಬೇಕು ಅಷ್ಟೇ. ಎಲ್ರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳಿ. ಹಾಗಂತ ಮಹಿಹದ್ದು ಹೇಳಿದಕ್ಕೆ ಎಲ್ರೂ ಸರಿ ಅಂತ ಒಪ್ಕೊಂಡ್ರು. ಆದ್ರೆ ಯಾವಾಗ್ಲೂ ತರ ಚಿಚುಕಾಗೆ ಅಂತೂ ಜಂಬ ಕೊಚ್ಕೊಂಡು ಇವ್ರ ಜೊತೆ ನಾನು ಯಾಕಿರ್ಬೇಕು ಅಂತ ಅಂದ್ಕೊಂಡು ಮನ್ಸಲ್ಲಿ, ಅರೆ, ನಾನು ಯಾವಾಗ್ಲೂ ಮಹಾರಾಣಿಯಾಗಿರ್ಬೇಕು, ಇವ್ರ ಜೊತೆ ಚಿಕ್ಕ ಚಿಕ್ಕ ಮನೆಗಳಲ್ಲಿ ನಾನು ಯಾಕೆ ಬಾಳ್ಬೇಕು? ನಾನು ಎಲ್ಲರಿಗಿಂತ ಎತ್ತರದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಂತ ಅಂದ್ಕೊಂಡು ಚಿಚು ಎಲ್ಲರ ಹತ್ರ, ಇಲ್ಲಿ ನೋಡಿ, ನಿಮ್ಮೆಲ್ಲ ಜೊತೆ ನನ್ನಿಂದ ಇರೋಕ್ಕಾಗಲ್ಲ. ಈ ಎಡದ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ ಅಲ್ಲ, ಆ ಬೆಟ್ಟದ ಮೇಲೆ ನಾನು ಮನೆ ಕಟ್ಕೊಳ್ತೀನಿ. ಅಲ್ಲಿ ನಾನು ನನ್ನ ಮಗ ಚಿನ್ನು ಇಬ್ಬರೂ ಇದ್ಕೊಳ್ತೀವಿ. ಚಿಚು, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಜೋರಾಗಿ ಗಾಳಿ ಬೀಸುವಾಗ ಬೆಟ್ಟದ ಮೇಲೆ ಮನೆ ಕಟ್ಕೊಳ್ತೀನಿ ಅಂತೀಯಾ? ಗಾಳಿ ಬೀಸಿದ್ರೆ ಏನು ಮಾಡೋದು? ಎಲ್ಲರ ಮಾತು ಕೇಳಿ ನಮ್ಮ ಜೊತೆನೇ ಮನೆ ಕಟ್ಕೋ. ಏಟುನಿ, ನಿನ್ನ ಮಾತನ್ನ ನಾನು ಯಾಕೆ ಕೇಳಬೇಕು? ಇದು ನನ್ನ ಮನೆ, ನನ್ನಿಷ್ಟ. ನೀನು ಬೇಕಾದರೆ ಇಲ್ಲೇ ಮನೆ ಕಟ್ಕೋ. ಹಾಗಂತ ಚಿಚುಕಾಗಿ ತುಂಬಾನು ಕೋಪದಿಂದ ಚಿನ್ನನ ಕರ್ಕೊಂಡು ಬೆಟ್ಟ ಹತ್ತುತ್ತಾ ಇದ್ಲು. ಅದನ್ನು ನೋಡಿದ ಟುನಿಗುಬ್ಬಚ್ಚಿಗೆ ಇನ್ನೊಂದು ಆಲೋಚನೆನೂ ಬಂತು. ಎಲ್ಲರಿಗಿಂತ ಎತ್ತರದಲ್ಲಿ ಇವಳು ಇರಬೇಕು ಅಂತ ಅಂದ್ಕೊಳ್ತಿದ್ದಾಳಾ? ನಾನೇನು ಇವಳಿಗೆ ಕಡಿಮೆನಾ? ಅವಳು ಆ ಬೆಟ್ಟದಲ್ಲಿ ಮನೆ ಕಟ್ಕೊಂಡ್ರೆ ನಾನು ಈ ಕಡೆ ಇರೋ ಬೆಟ್ಟದಲ್ಲಿ ಮನೆ ಕಟ್ಕೋತೀನಿ. ಹಾಗಂತ ಅಂದ್ಕೊಂಡು, ಮಹಿಯವರೇ, ನನಗೂ ಕೂಡ ಎಲ್ಲ ಜೊತೆ ಇರೋದ್ರಲ್ಲಿ ಇಷ್ಟ ಇಲ್ಲ. ಈ ಜಗಳ ಎಲ್ಲ ನನಗೆ ಬೇಡ. ಅವಳು ಆ ಬೆಟ್ಟದಲ್ಲಿ ಮನೆ ಕಟ್ಕೊಳ್ತಿದ್ದಾಳೆ, ನಾನು ಹೋಗಿ ಈ ಬೆಟ್ಟದಲ್ಲಿ ಮನೆ ಕಟ್ಕೊಳ್ತೀನಿ. ಅಯ್ಯೋ ಟೋನಿ, ನಿನಗೂ ಬುದ್ಧಿ ಇಲ್ವಾ? ಚಿಚು ಈ ರೀತಿ ಮಾಡ್ತಾ ಇದ್ದಾಳೆ ಅಂದರೆ ನೀನು ಮಾಡ್ತೀಯಾ? ಊರಲ್ಲಿದ್ದಾಗ ಇಬ್ರು ಜಗಳ ಮಾಡ್ತಾ ಇದ್ರಿ, ಇಲ್ಲಿಗೆ ಬಂದು ಜಗಳ ಮಾಡ್ತಾ ಇದ್ದೀರಾ. ಏನೋ ನಿಮ್ಮ ಕರ್ಮ. ಹಾಗೆ ಹೇಳಿ ಉಳಿದ ಪಕ್ಷಿಗಳು ಎಲ್ರೂ ಕೂಡ ಮಹಿ, ಲೂಸಿ, ಚೋಟು, ಕುಹು ಈ 4 ಪಕ್ಷಿಗಳು ಅಲ್ಲೇ ಹಳ್ಳದಲ್ಲಿ ಪಕ್ಕದಲ್ಲಿ ಮನೆ ಕಟ್ಕೊಂಡ್ರು. ಆ ಕಡೆ ಟೊನಿ ಬಲದ ಪಕ್ಕದಲ್ಲಿದ್ದ ಬೆಟ್ಟದಲ್ಲಿ ಮನೆ ಕಟ್ಕೊಂಡು, ಈ ಕಡೆ ಚಿಚು ಎಡಪಕ್ಕದಲ್ಲಿರುವ ಬೆಟ್ಟದಲ್ಲಿ ಮನೆ ಕಟ್ಕೊಂಡ್ರು. ದೂರ ದೂರ ಇದ್ರು. ಅವರಿಬ್ಬರ ಮನೆಗಳ ಮಧ್ಯದಲ್ಲಿ ಒಂದು ದೊಡ್ಡ ಹಳ್ಳನೇ ತುಂಬಾನೇ ದೂರವಾಗಿತ್ತು. ಎಲ್ರೂ ಹೊಸ ಮನೆಯಲ್ಲಿ ಜೀವನ ಶುರು ಮಾಡಿದ್ರು. ಆದ್ರೆ ಚಿಚು ಟುನಿಯ ಜಗಳ ಮಾತ್ರ ನಿಲ್ಲೇ ಇಲ್ಲ. ಒಂದಿನ ಬೆಳಗ್ಗೆ ಟುನಿಗುಬ್ಬಚ್ಚಿ ಮನೆ ಅಂಗಳದಲ್ಲಿ ಬೆಂಕಿ ಹಾಕ್ತಾ ಇದ್ದಾಗ ಗಾಳಿಗೆ ಆ ಹೊಗೆ ಚಿಚುಕಾಗೆ ಮನೆ ಹತ್ತಿರ ಹೋಗ್ತಾ ಇತ್ತು. ಆದ್ರಿಂದ ಚಿಚುಕಾಗೆ ಅವಳ ಬೆಟ್ಟದಿಂದ ಜೋರಾಗಿ ಕಿಚ್ಚಾಡಿದ್ಲು. ಏ ಟುನಿ,
ಏನು ಅಹಂಕಾರನಾ? ಬೆಂಕಿನ ಆರಿಸು. ಆ ಹೊಗೆ ನನ್ನ ಮನೆಯೊಳಗಡೆ ಬರ್ತಾ ಇದೆ, ನನ್ನ ಪ್ರಾಣ ಹೋಗ್ತಾ ಇದೆ. ಆವಾಗ ಟುನಿ ಅವಳ ಬೆಟ್ಟದಿಂದ ಕಿರ್ಚಿ, ನಾನು ಬೆಂಕಿ ಹಾಕಿದ್ದು ನನ್ನ ಮನೆ ಅಂಗಳದಲ್ಲಿ. ಗಾಳಿ ಆ ಕಡೆ ಬೀಸಿದ್ರೆ ನಾನೇನು ಮಾಡೋದು? ನೀನು ಬೇಕಾದ್ರೆ ಕಿಟಕಿ ಬಾಗಿಲೆಲ್ಲ ಮುಚ್ಕೋ ಹಾಗಂತ ಹೇಳಿದ್ಲು. ಈ ಕಡೆ ಬೆಟ್ಟದಲ್ಲಿ ಬುಜ್ಜಿ, ಆ ಕಡೆ ಬೆಟ್ಟದ ಮೇಲೆ ಚಿನ್ನು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಚಿನ್ನು ಅಣ್ಣ, ನಾವಿಬ್ರು ಕೆಳಗಡೆ ಹೋಗಿ ಆಟಾಡೋಣವಾ? ಬೇಡ ಬುಜ್ಜಿ, ನಮ್ಮಮ್ಮ ಬೈತಾರೆ. ನಾವು ಹೀಗೇನೆ ಕೂತ್ಕೊಂಡು ಮಾತಾಡ್ತಾ ಇರೋಣ. ಅವರಿಬ್ರು ಮಾತಾಡ್ತಾ ಇರೋದನ್ನ ಚಿಚುಕಾಗೆ ನೋಡಿ, ಏ ಬುಜ್ಜಿ, ನನ್ನ ಮಗನ ಹತ್ರ ಏನೇ ಮಾತಾಡ್ತಾ ಇದೆಯಾ? ಏನಾದರೂ ಮಾತಾಡಿ ಅವನ ಬುದ್ಧಿನ ಹಾಳು ಮಾಡ್ತೀಯಾ? ನನಗೆ ಕೋಪ ಬರುತ್ತೆ. ಚಿಚು, ನೋಡ್ಕೊಂಡು ಮಾತಾಡೋ. ಅವಳು ನನ್ನ ಮಗಳು. ಮಕ್ಕಳಿಬ್ರು ಸಂತೋಷವಾಗಿ ಆಟಾಡ್ತಿದ್ದಾರೆ. ಹೀಗೆ ಪ್ರತಿದಿನ ಈ ಕಡೆಯಿಂದ ಟುನಿಗೂ ಬಚ್ಚಿ, ಆ ಕಡೆಯಿಂದ ಚಿಚುಕಾಗೆ ಇಬ್ರು ಜಗಳ ಮಾಡ್ತಿದ್ದನ್ನ ಕೆಳಗಡೆ ಇದ್ದ 4 ಪಕ್ಷಿಗಳು ಕೇಳಿ ಕೇಳಿ ತುಂಬಾನೇ ಸಿಟ್ಟು ಬಂತು ಅವರಿಗೆ. ಒಂದಿನ ಸಂಜೆ ಸಮಯ ಪಕ್ಷಿಗಳು ಎಲ್ರು ಕೂಡ ಟುನಿ ಹಾಗೂ ಚಿಚುವಿನ ಜಗಳದ ಬಗ್ಗೆನೇ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಅಕ್ಕದ ಪಕ್ಕದ ಮನೇಲಿ ಇರೋರು ಜಗಳ ಮಾಡೋದು ಸಹಜ ಅಂತ ಅಂದ್ಕೊಂಡ್ರೆ, ಇವಾಗ ಈ ಪ್ರವಾಹದಿಂದ ಕಷ್ಟಪಟ್ಟು ಇಷ್ಟು ದೂರ ಬಂದ್ರೂ ಕೂಡ ಈ ಟುನಿ ಚಿಚು ಇಬ್ರು ಜಗಳ ಮಾಡೋದನ್ನ ನಿಲ್ಲಿಸ್ತಾನೇ ಇಲ್ಲ. ನನಗಂತೂ ತುಂಬಾ ಕೋಪ ಬರ್ತಿದೆ. ಹಾ ಹೌದು ಚೋಟು, ನೀನು ಹೇಳಿದ್ದು ಸರಿನೇ. ಆಸ್ತಿ ಊರು ಎಲ್ಲಾನು ಬಿಟ್ಬಿಟ್ಟು ನಾವೇ ಕಷ್ಟಪಟ್ಟು ಇಲ್ಲಿ ಬಾಳ್ತಾ ಇದ್ದೀವಿ. ಪಾಪ ಇವ್ರ ಜಗಳದಿಂದ ಆ ಚಿನ್ನು ಬುಜ್ಜಿ ಇಬ್ರು ಕಷ್ಟಪಡ್ತಾ ಇದ್ದಾರೆ. ಮಕ್ಕಳಿಗೆ ಆಟಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಹೀಗಿರುವಾಗ ಒಂದಿನ ಬೆಳಗ್ಗೆ ಮಹಿಹದ್ದು ಹಾಗೂ ಚೋಟಿಗಳು ಇಬ್ರು ಕೆಳಗಡೆ ನಿಂತ್ಕೊಂಡು ಮೇಲ್ಗಡೆ ಬೆಟ್ಟದಲ್ಲಿರುವ ಚಿಚು ಟುನಿನ ಕರೆದ್ರು. ಏ ಚಿಚು, ಟುನಿ, ಇಬ್ರಿಗೂ ಕೇಳಿಸ್ತಾ ಇದೆಯಾ? ನೀವು ಜಗಳ ಮಾಡೋದನ್ನ ಯಾವಾಗಲೂ ನಿಲ್ಸಲ್ವಾ? ಆವಾಗ ಚಿಚುಕಾಗೆ, ನಾನಲ್ಲ, ಅವಳನ್ನ ಜಗಳ ಮಾಡೋದನ್ನ ನಿಲ್ಲಿಸಕ್ಕೆ ಕೇಳಿ. ಆವಾಗ ಟುನಿಗುಬ್ಬಚ್ಚಿ ಜೋರಾಗಿ, ನಾನೇನು ಮಾಡಿದೆ? ಜಗಳ ಮಾಡೋದು ನೀನ್ ತಾನೇ? ನಿಲ್ಲಿಸ್ತೀರಾ? ಇಬ್ರಿಗೂ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಪ್ರತಿದಿನ ಈ ರೀತಿ ಜಗಳ ಮಾಡ್ಕೊಂಡಿದ್ರೆ ನಿಮಗೆ ಬೋರ್ ಹೊಡೆಯಲ್ವಾ? ಊರಲ್ಲಿದ್ದಾಗ ಜಗಳ ಮಾಡ್ತಾ ಇದ್ರಿ, ಇವಾಗ ದೂರ ದೂರ ಇದ್ರೂ ಕೂಡ ಜಗಳ ಮಾಡ್ಕೊಳ್ತಿದ್ದೀರಾ? ಪಾಪ, ನಿಮ್ಮಿಂದ ಇಲ್ಲಿರೋ ಎಲ್ರಿಗೂ ಕಷ್ಟ. ಹೌದು ಮತ್ತೆ, ನೀವಿಬ್ರು ಜಗಳ ಮಾಡ್ಕೊಂಡು ಹೇಗೋ ಸಾಯಿರಿ. ಪಾಪ ಮಕ್ಕಳು ಏನು ಮಾಡಿದ್ರು ಅಂತ ಒಬ್ರನ್ನೊಬ್ರು ನೋಡ್ಕೊಳಕ್ಕಾಗ್ತಾ ಇಲ್ಲ, ಅವರಿಂದ ಆಟಾಡ್ಕೊಳಕ್ ಆಗ್ತಿಲ್ಲ ಹಾಗಂತ ಮಹಿಹದ್ದು ಹೇಳಿದ್ದು ಟುನಿಗೂ ಚಿಚುಗೂ ತುಂಬಾನೇ ಕಷ್ಟ ಆಯಿತು. ಅವರಿಬ್ರಿಗೂ ಆವಾಗಲೇ ಅವರು ಮಾಡ್ತಾ ಇರೋದು ಎಷ್ಟು ದೊಡ್ಡ ತಪ್ಪು ಅನ್ನೋದು ಅರ್ಥ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ದೂರ ಮಾಡ್ತಾ ಇದ್ದೀವಿ ಅನ್ನುವ ಆ ಯೋಚನೆ ಅವ್ರಿಗೆ ತುಂಬಾನೇ ಕಷ್ಟ ಅನ್ನಿಸ್ತು. ಆ ದಿನ ಇಡೀ ಅವರಿಬ್ರು ಏನು ಮಾತಾಡಲೇ ಇಲ್ಲ. ಆಮೇಲೆ ಆ ದಿನ ಸಂಜೆ ಸಮಯ ಟುನಿ ಬೆಟ್ಟದ ಈ ಕಡೆ ನಿಂತ್ಕೊಂಡು ಚಿಚು ಹತ್ರ ಕ್ಷಮಾಪಣೆ ಕೇಳಿದ್ಲು. ಚಿಚು, ನನ್ನನ್ನು ಕ್ಷಮಿಸ್ಬಿಡು. ನಾನು ಮಾಡಿದ್ದು ತಪ್ಪು. ನಿನ್ನ ಜೊತೆ ಜಗಳ ಮಾಡಿ ಇವಾಗ ಮಕ್ಕಳು ನಮ್ಮಿಂದ ಬೇರೆ ಆಗ್ತಾ ಇದ್ದಾರೆ. ಅದಕ್ಕೆ ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಚಿಚು. ಆವಾಗ ಈ ಕಡೆ ಚಿಚು ಕೂಡ ಕ್ಷಮಾಪಣೆ ಕೇಳಿ, ಇಲ್ಲ ಟೋನಿ, ನಿಂದು ಮಾತ್ರ ತಪ್ಪಲ್ಲ, ನಂದು ಕೂಡ ತಪ್ಪೆ. ಮಕ್ಕಳ ಬಗ್ಗೆ ಯೋಚನೆ ಮಾಡದೆ ನಾವಿಬ್ರು ಜಗಳ ಮಾಡಿದ್ದು ನಿಜವಾಗ್ಲೂ ಎಲ್ರಿಗೂ ಕಷ್ಟನೇ. ಇನ್ನು ಮುಂದೆ ಹಾಗಿರಲ್ಲ. ಮಕ್ಕಳೆಲ್ರು, ನಾನು ನೀನು ಎಲ್ಲರೂ ಸಂತೋಷವಾಗಿರ್ಬೋದು. ಆದರೆ ಹೇಗೆ ಚಿಚ್ಚು? 2 ಬೆಟ್ಟದ ಮಧ್ಯದಲ್ಲಿ ದೂರ ಇದೆ ಅಲ್ವಾ? ದೂರನ ನಾವು ಸರಿ ಮಾಡೋಣ. 2 ಬೆಟ್ಟದ ಮಧ್ಯದಲ್ಲಿ ಒಂದು ಸೇತುವೆ ಕಟ್ಟಿದ್ರೆ ಸರಿ ಹೋಗುತ್ತೆ ಅಲ್ವಾ? ಟೋನಿ ಆಶ್ಚರ್ಯದಿಂದ, ಸೇತುವೆನಾ? ಹಾ, ಮರದ ಸೇತುವೆ. ಅದಕ್ಕೆ ಅಷ್ಟೇನೋ ಖರ್ಚಾಗಲ್ಲ. ಬಾ, ಇಬ್ರು ಸೇರಿ ಕೆಲಸ ಶುರು ಮಾಡೋಣ. ಆ ಸೇತುವೆ ಕಟ್ಟಿದ್ರೆ ನಾನೇನು ಮಾತ್ರ ಅಲ್ಲ, ನಮ್ಮ ಮಕ್ಕಳು ಕೂಡ ತುಂಬಾನೇ ಸಂತೋಷವಾಗಿರ್ತಾರೆ. ಹಾಗಂತ ಹೇಳಿ ಟೋನಿ ಚಿಚು ಇಬ್ರು ಕೂಡ ಒಂದಾದ್ರೂ ಕೆಲಸ ಶುರು ಮಾಡಿದ್ರು. ಅದನ್ನ ನೋಡಿದ ಉಳಿದ ಪಕ್ಷಿಗಳು ಎಲ್ರೂ ಕೂಡ ಸಂತೋಷನೂ ಪಟ್ರು, ಆಶ್ಚರ್ಯನೂ ಪಟ್ರು. ಪ್ರವಾಹದಲ್ಲಿ ಹೊಡ್ಕೊಂಡು ಬಂದ ಹಗ್ಗ, ಹಲಗೆ ಎಲ್ಲಾನು ಇಟ್ಟು ಕೆಲಸನ ಶುರು ಮಾಡಿದ್ರು. ಚಿಚು, ಗಟ್ಟಿಯಾಗಿ ಹಗ್ಗ ಹಿಡ್ಕೊ, ಸರಿಯಾಗಿ ಸೇತುವೆ ಕಟ್ಬೇಕಲ್ವಾ? ಹೆದರ್ಬೇಡ ಟೋನಿ, ಇದು ನಾನು ಕಟ್ಟೋ ಸೇತುವೆ ನಿಜವಾಗ್ಲೂ ತುಂಬಾ ಗಟ್ಟಿಯಾಗಿರುತ್ತೆ. ಹಾಗೆ 1 ವಾರ ಕಷ್ಟಪಟ್ಟು ಟೋನಿ ಹಾಗೂ ಚಿಚು ಇಬ್ರು ಸೇರಿ ತುಂಬಾನು ಬಲವಾಗಿರುವ ಸೇತುವೆನ ಕಟ್ಟಿದ್ರು. ಸೇತುವೆ ಕಟ್ಟಿದ ಕೊನೆ ದಿನ ಬುಜ್ಜಿಗುಬ್ಬಚ್ಚಿ ಆ ಕಡೆ, ಚಿನ್ನಕ್ಕಾಗಿ ಈ ಕಡೆ ಇಬ್ರು ಸಂತೋಷದಿಂದ ಆ ಸೇತುವೆಯ ಮೇಲೆ ಹತ್ತಿದ್ರು. ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಇಬ್ರು ಒಬ್ರನ್ನೊಬ್ರು ಗಟ್ಟಿಯಾಗಿ ಇಟ್ಕೊಂಡು, ಚಿನ್ನು ಅಣ್ಣ, ಇನ್ ಮುಂದೆ ನಮ್ಗೆ ಯಾವುದೇ ಕಷ್ಟನೇ ಇಲ್ಲ ಅಲ್ವಾ? ಹೌದು ಬುಜ್ಜಿ, ಇವಾಗ ನಿಮ್ಮಮ್ಮ ನಮ್ಮಮ್ಮ ಇಬ್ರು ಕೂಡ ಫ್ರೆಂಡ್ಸ್ ಆಗಿದ್ದಾರೆ. ಹಾಗಂತ ಸಂತೋಷವಾಗಿ ನಗಾಡ್ತಿದ್ರು. ಹಾಗೆ ಮಕ್ಕಳಿಬ್ರು ಆ ಸೇತುವೆಯ ಮೇಲೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಇದ್ರು. ಅದು 2 ಬೆಟ್ಟಗಳನ್ನು ಸೇರಿಸುವ ಸೇತುವೆಯಲ್ಲ, 2 ಕುಟುಂಬಗಳನ್ನು ಸೇರಿಸುವ ಸೇತುವೆಯಾಗಿತ್ತು. ಚಳಿಯಲ್ಲಿ ಟುನಿಯ ಟೀ ಸ್ಟಾಲ್. ಪಕ್ಷಿಗಳ ಊರಿನಲ್ಲಿ ಟುನಿಗುಬ್ಬಚ್ಚಿಯ ಟೀ ಸ್ಟಾಲ್ ತುಂಬಾನು ಫೇಮಸ್ ಆಗಿತ್ತು. ಟುನಿ ಬಿಸಿ ಬಿಸಿಯಾಗಿ ಹಾಕಿಕೊಡುವ ಶುಂಠಿ ಟೀ ಹಾಗೂ ಬಿಸಿ ಬಿಸಿಯಾಗಿ ಮಾಡಿಕೊಡುವ ಪಕೋಡ ತಿನ್ನೋದಕ್ಕೋಸ್ಕರ ಪಕ್ಷಿಗಳೆಲ್ಲರೂ ಬರ್ತಾ ಇದ್ರು. ಟುನಿ ಪಕೋಡನ ಮಾಡ್ಕೊಂಡು, ಚೋಟು, ತಗೊಳ್ಳಿ ಬಿಸಿ ಬಿಸಿ ಪಕೋಡ. ಲೂಸಿ, ನಿಮಗೆ ಸಕ್ಕರೆ ಕಡಿಮೆ ಇರುವ ಟೀ ತಾನೇ?
ಹೌದಮ್ಮ ಚೋಟು, ನಿನ್ನ ಕೈಯಾರೆ ಟೀ ಕುಡಿಯದಿದ್ರೆ ನಮಗೆ ಈ ದಿನನೇ ಹೋಗೋದಿಲ್ಲ. ಬುಜ್ಜಿ ಹಣನ ತಗೊಂಡು, ಅಮ್ಮ ಅಮ್ಮ, ಚೋಟು ಅತ್ತೆ ಇನ್ನು 10 ರೂಪಾಯಿ ಕೊಡ್ಬೇಕು. ನನಗೆ ತುಂಬಾ ಹಸಿವಾಗ್ತಿದೆ, ಪಕೋಡನ ಕೊಡಿ ನಂಗೆ. ಸರಿ ಕಣಮ್ಮ, ಲೆಕ್ಕಾಚಾರನ ಸರಿಯಾಗಿ ನೋಡ್ಕೋ. ಚೋಟು, ನೀವು ನಾಳೆ ಕೊಟ್ರು ಪರವಾಗಿಲ್ಲ. ಹಾಗೆ ಟುನಿಗುಬ್ಬಚ್ಚಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಟುನಿಗುಬ್ಬಚ್ಚಿ ಹಾಗೂ ಚಿಚುಕಾಗೆ ಇಬ್ರು ಒಳ್ಳೆ ಗೆಳತಿಯರು. ಟುನಿಗೆ ಏನೇ ಸಮಸ್ಯೆ ಬಂದ್ರೂ ಸರಿ, ಚಿಚುಕಾಗೆ ತಕ್ಷಣ ಮೊದಲೇ ಬಂದು ನಿಂತ್ಕೊಳ್ತಿದ್ಲು. ಹೀಗಿರುವಾಗ ಪಕ್ಷಿಗಳ ಊರಿನಲ್ಲಿ ಚಳಿಗಾಲ ಶುರುವಾಯಿತು. ಈ ಸಲ ಚಳಿ ತುಂಬಾನೇ ಜಾಸ್ತಿ ಇತ್ತು. ಊರಲ್ಲೆಲ್ಲ ಮಂಚು ಬೀಳ್ತಾ ಇತ್ತು. ನದಿಯಲ್ಲಿ ಕೂಡ ಮಂಚು ಕಾಣಿಸ್ತಾ ಇತ್ತು. ಆ ಭಯಂಕರವಾದ ಚಳಿ ತಡ್ಕೊಳಕ್ಕಾಗದೆ ಪಕ್ಷಿಗಳು ಯಾರೂ ಮನೆ ಬಿಟ್ಟು ಹೊರಗಡೆ ಬರಲೇ ಇಲ್ಲ. ಆದ್ರೆ ಟೊನಿಗುಬ್ಬಚ್ಚಿ ಯಾವಾಗ್ಲೂ ತರ ಬೆಳಿಗ್ಗೆ 9 ಗಂಟೆಗೆನೆ ಟೀ ಅಂಗಡಿನ ಓಪನ್ ಮಾಡಿದ್ಲು. ಬುಜ್ಜಿ, ಹೊಲೆ ಕಸ್ಸಿದೀನಿ, ಟೀ ಕುದಿತಾ ಇದೆ, ಆದ್ರೆ ಯಾರು ಕೂಡ ಇನ್ನು ಬರ್ಲೇ ಇಲ್ಲ. ಬುಜ್ಜಿಗುಬ್ಬಚ್ಚಿ ಕಂಬ್ಳಿನ ಹೊತ್ಕೊಂಡು ನಡುಗುತ್ತಾ, ಅಮ್ಮ, ಈ ಚಳಿಗೆ ನಮ್ ಕೈ ಕಾಲೇ ಬರ್ತಾ ಇಲ್ಲ. ಹಾಗಿರುವಾಗ ಎಲ್ಲರೂ ಹೇಗಮ್ಮ ಬರ್ತಾರೆ? ಚೋಟು ಅತ್ತೆ ಕೂಡ ಇನ್ನೂ ಬಾಗಿಲೇ ತೆಗ್ದಿಲ್ಲ. ಅಂಗಡಿ ಬಾಗ್ಲಾಕಿ ನಾವು ಕೂಡ ಮನೆಗೆ ಹೋಗೋಣ, ನನಗೆ ನಿದ್ರೆ ಬರ್ತಾ ಇದೆ. ಟುನಿಗೆ ತುಂಬಾ ಬೇಜಾರಾಯಿತು. ಸರಿ ಕಣಮ್ಮ, ಮಧ್ಯಾಹ್ನ ಅಥವಾ ಸಂಜೆ ಆದ್ರೂ ಬರ್ತಾರ ಅಂತ ನೋಡೋಣ. ಆ ದಿನ ಸಂಜೆ ಸಮಯ ತನಕ ಅಂಗಡಿಗೆ ಯಾರೂ ಬರಲೇ ಇಲ್ಲ. ಟೀಗೋಸ್ಕರ ತಗೊಂಡ್ ಬಂದಿದ್ದ ಹಾಲೂನು ಕೆಟ್ಟೋಯ್ತು. ಪಕೋಡ ಮಾಡಕ್ಕಿಟ್ಟಿದ್ದ ಹಿಟ್ಟೂನು ಕೆಟ್ಟೋಯ್ತು. ಹಾಗೆ 1 ದಿನ 2 ದಿನ 1 ವಾರ ಆಯ್ತು. ಪಕ್ಷಿಗಳು ಯಾರು ಕೂಡ ಟುನಿ ಟೀ ಸ್ಟಾಲ್ಗೆ ಬರಲೇ ಇಲ್ಲ. ಒಂದಿನ ಮಧ್ಯಾಹ್ನದ ಸಮಯ ಟುನಿ ಅವಳ ಅಂಗಡಿಯಲ್ಲಿ ವ್ಯಾಪಾರ ಆಗದೆ ಇರುವ ವಸ್ತುಗಳನ್ನು ನೋಡಿ ಬೇಜಾರು ಮಾಡ್ಕೊಳ್ತಾ ಇದ್ಲು. ಆವಾಗ ಅವಳ ಪಕ್ಕದಲ್ಲಿ ಬುಜ್ಜಿ ಕೂಡ ಅದನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊಳ್ತಿದ್ಲು. ಅಂಗಡಿಯಲ್ಲಿ ಇರ್ಲಿಕ್ಕೆ ನಂಗೆ ತುಂಬಾನೇ ಬೋರ್ ಆಗ್ತಾ ಇದೆ. ಮನೆಯಲ್ಲಿ ತಿನ್ಲಿಕ್ಕೆ ಕೂಡ ಏನೂ ಇಲ್ಲ. ಕಸ್ಟಮರ್ ಯಾರು ಬರದೇ ಇದ್ರೆ ನನಗೆ ಸಿಹಿ ರೊಟ್ಟಿನ ನೀವು ಹೇಗೆ ತೆಗೆದು ಕೊಡ್ತೀರಾ? ಟುನಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ಏನ್ ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಬುಜ್ಜಿ. ಈ ಚಳಿಗಾಲದಲ್ಲೇ ವ್ಯಾಪಾರ ಆಗದಿದ್ರೆ ಇನ್ನು ಹೇಗೆ ಮುಂದಕ್ಕೆ ಆಗುತ್ತೆ? ನಮ್ ಜೀವನ ಏನಾಗುತ್ತೋ ಏನೋ, ನಂಗೆ ಭಯ ಆಗ್ತಾ ಇದೆ. ಹಾಗೆ ತಾಯಿ ಮಗಳು ಇಬ್ರು ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಆ ಸಮಯದಲ್ಲಿ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಆ ಕಡೆ ಬರ್ತಾ ಇದ್ರು. ಟುನಿ ಹಾಗೂ ಬುಜ್ಜಿ ಬೇಜಾರಲ್ಲಿ ಇರೋದನ್ನ ನೋಡಿ ಅವರಿಬ್ರು ಅವರ ಹತ್ತಿರ ಹೋದ್ರು. ಏನ್ ತುನಿ, ಬುಜ್ಜಿ, ಇನ್ನು ನೀವು ಹೋಟೆಲನ್ನು ತೆರೆದಿಲ್ವಾ? ನನಗೆ ಗಂಟ್ಲು ಕಟ್ತಾ ಇದೆ. ನನಗೆ ಬಿಸಿ ಬಿಸಿ ಶುಂಠಿ ಟೀ ಬೇಕು, ಬಂದು ಮಾಡ್ಕೊಡು. ಟುನಿ ತುಂಬಾನು ಬೇಜಾರಿಂದ, ನೀನಾ ಈ ಚಳಿಯಲ್ಲಿ ಹೊರಗೆ ಬಂದಿದೀಯಾ? ನಮಗೆ ಅವಶ್ಯಕತೆ ಇದ್ದಾಗ ಬರ್ಲೇಬೇಕಲ್ವಾ? ಹೌದು, ನೀವಿಬ್ರೇನೋ ಕಣ್ಣೀರ್ ಹಾಕೊಂಡು ಕಣ್ಣೀರ್ ಒರೆಸ್ತಾ ಇದ್ದೀರಾ, ಏನಾಯ್ತು? ಆವಾಗ ಟುನಿ, ಏನ್ ಮಾಡೋದು ಚಿಚ್ಚು, ನೋಡ್ದೆ ಅಲ್ವಾ ಈ ಚಳಿ? 1 ವಾರದಿಂದ ಅಂಗಡಿ ಕಡೆಗೆ ಯಾರು ಕೂಡ ಬರ್ತಾ ಇಲ್ಲ. ನಾನು ತಗೊಂಬಂದ ಹಾಲೆಲ್ಲ ನಷ್ಟ ಆಗಿ ನನಗೆ ಸಾಲ ಕೂಡ ಆಗಿದೆ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಚಿಚ್ಚು ಅತ್ತೆ, ಹೌದು, ನನಗೂ ಕೂಡ ತಿನ್ಲಿಕ್ಕೆ ಪಕೋಡನೇ ಇಲ್ಲ. ತುಂಬಾನೇ ಹಸಿವಾಗ್ತಿದೆ. ಚಿಚು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡಿ, ಏ ತುನಿ, ನೀನು ಬುದ್ಧಿವಂತೆ. ನೀನೇ ಹೀಗೆ ಆಲೋಚನೆ ಮಾಡಿದ್ರೆ ಏನು? ನಿನ್ನ ವ್ಯಾಪಾರ ಮುಚ್ತಾ ಇಲ್ಲ. ಇವಾಗ್ಲೇ ನಿನ್ನ ವ್ಯಾಪಾರ ಆರಂಭ ಆಗ್ತಿದೆ ಅಂತ ಆಲೋಚನೆ ಮಾಡು. ಟುನಿ ಆಶ್ಚರ್ಯದಿಂದ, ಅರ್ಥ ಆಗಿಲ್ಲ ಚಿಚ್ಚು. ಯಾರು ಬಂದಿಲ್ಲ ಅಂತ ನಾನು ಆಲೋಚನೆ ಮಾಡಿದ್ರೆ ಯಾರು ನಿನ್ನ ಅಂಗಡಿ ಹತ್ರ ಬರ್ತಾ ಇಲ್ಲ. ಯಾಕೆ? ಅವ್ರಿಗೆ ಬೇಕಾದ ಸಮಯದಲ್ಲಿ ನೀನು ಅಂಗಡಿನ ತೆರೆದಿಲ್ಲ ಅಂತ. ಅವ್ರಿಗೆ ಬೇಕಾಗಿರುವಾಗ ಅವರ ಅವಶ್ಯಕತೆಗೋಸ್ಕರ ನೀನಲ್ಲಿಗೆ ಹೋಗ್ಬೇಕು. ನಾನು ಪ್ರತಿದಿನ 8 ಗಂಟೆಗೆಲ್ಲ ಅಂಗಡಿನ ಆರಂಭಿಸ್ತಿದ್ದೀನಲ್ವಾ? ಚಿಚುಕಾಗೆ ಜೋರಾಗಿ ನಗುತ್ತಾ, 8 ಗಂಟೆಗ? 8 ಗಂಟೆಗೆ ಪಕ್ಷಿಗಳೆಲ್ಲ ಚಳಿ ಜಾಸ್ತಿ ಆಗಿದೆ, ಇನ್ನು ಹೊರಗಡೆ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡು ಮನೆಯಲ್ಲೇ ಮಲಗಿ ನಿದ್ರೆ ಮಾಡ್ತಾರೆ. ಆ ಸಮಯದಲ್ಲಿ ಅಂಗಡಿನ ತೆರೆದ್ರೆ ಯಾರು ಬರ್ತಾರೆ? ಮತ್ತೆ ಯಾವ ಟೈಮಲ್ಲಿ ಅಂಗಡಿನ ಆರಂಭಿಸೋದು? ಆವಾಗ ಚಿಚುಕಾಗೆ, ಬೆಳಗ್ಗಿನ ಜಾವ ಸುಮಾರು 5 ಗಂಟೆಗೆ. ಟುನಿ ಬುಜ್ಜಿ ಇಬ್ರು ಜೋರಾಗಿ ಒಂದು ಕ್ಷಣ ಕಿಚ್ಚಿದ್ರು. ಅಯ್ಯೋ ಅತ್ತೆ, ಬೆಳಿಗ್ಗೆ 5 ಗಂಟೆಗ? ನಿಮಗೇನಾದ್ರೂ ಹುಚ್ಚಿಡಿದ್ಯಾ? ಬೆಳಿಗ್ಗೆ 5 ಗಂಟೆಗೆ ಎಲ್ಲ ಪಕ್ಷಿಗಳು ಚಳಿ ಜಾಸ್ತಿ ಆಗಿದೆ ಅಂತ ಮಲಗಿರ್ತಾರೆ. ಆವಾಗ ನಮ್ನ ಬರಕ್ ಕೇಳ್ತೀರಾ? ಬುಜ್ಜಿ, ಇವಾಗ್ಲೇ ಅಸಲಾದ ಗಮ್ಮತ್ತಿರೋದು. ಬೆಳಿಗ್ಗೆ ಯಾರು ಬೇಗ ಎದ್ದೇಳೋದು? ಲೂಸಿ ಬೆಳಿಗ್ಗೆ ಬೇಗ ಎದ್ದು ಅಂಗಳವನ್ನು ಗುಡಿಸುತ್ತೆ. ಅದೇ ರೀತಿ ಚೋಟು ಕೂಡ ನೀರನ್ನು ತೆಗೆದುಕೊಂಡು ಬರ್ಲಿಕ್ಕೆ ಅಂತ ಬಾವಿಗೆ ಹೋಗ್ತದೆ. ಆವಾಗ ತಾನೇ ಎಲ್ಲರಿಗೂ ಚಳಿ ಜಾಸ್ತಿ ಇರೋದು. ಹೌದು, ಅದಕ್ಕೆನಾ ಎಲ್ಲರೂ ಅದೇ ಸಮಯದಲ್ಲೇ ಹೊರಗಡೆ ಬಂದು ಕೆಲಸ ಮಾಡೋದು ಅಂತ ತುಂಬಾನೇ ಚಳಿನ ಅನುಭವಿಸ್ತಾ ಇರ್ತಾರೆ. ಆ ಸಮಯದಲ್ಲೇ ತಾನೇ ಅವ್ರಿಗೂ ಟೀ ಬೇಕಾಗಿದ್ದು. ಆ ಸಮಯದಲ್ಲಿ ಬಿಸಿ ಬಿಸಿ ಟೀ ಅವರಿಗೆ ಅಮೃತದ ತರ ಇರುತ್ತೆ. ಟುನಿ ಆಲೋಚನೆ ಮಾಡಿ, ನಿಜನೇ,
ಆ ಚಳಿಯಲ್ಲಿ ಯಾರು ಹೊರಗಡೆ ಬಂದು ಕುಡಿತಾರೆ? ಚಿಚುಕಾಗೆ ಗೆದ್ದ ಹಾಗೆ ನಗುತ್ತಾ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ನೀನು ಟೀಯನ್ನು ಮಾತ್ರವಲ್ಲ, ಬಿಸಿಯನ್ನು ಕೂಡ ಮಾರಾಟ ಮಾಡಬೇಕು. ಹೊರಗಡೆ ಒಲೆಯನ್ನು ಕಸ್ಸು. ಹೊರಗಡೆ ಬೆಂಕಿನ? ಹೌದು, ಮತ್ತೆ ನೀನು ಹೊರಗಡೆ ಬೆಂಕಿ ಹಾಕಿದ್ರೆ ಎಲ್ಲರೂ ಚಳಿಯಲ್ಲಿ ನಡುಗುತ್ತಾ ನಿನ್ನ ಅಂಗಡಿ ಹತ್ರ ಬಿಸಿ ಕಾಯ್ಲಿಕ್ಕೋಸ್ಕರ ಬರ್ತಾರೆ. ಹಾಗೆ ಬರೋರು ಸುಮ್ಮನೆ ಇರ್ತಾರ? ನಿನ್ನ ಅಂಗಡಿಯಲ್ಲೇ ಟೀ ಕುಡ್ಕೊಂಡು ಹೋಗ್ತಾರೆ. ಎಲ್ಲರೂ ಒಲೆಯಲ್ಲಿ ಬಿಸಿಯನ್ನು ಕಾಯುತ್ತಾ ನಿನ್ನ ಅಂಗಡಿಯಿಂದ ಟೀ ಕುಡಿದ್ರೆ ಆವಾಗ ನಿನ್ಗೆ ವ್ಯಾಪಾರ ಆಗೋದಿಲ್ವಾ? ನೀನೇ ಹೇಳ್ ನೋಡೋಣ. ಈ ಯೋಚನೆ ಕೇಳಿದಾಗ ಟುನಿಗೆ ತುಂಬಾನು ಖುಷಿಯಾಯಿತು. ಅಮ್ಮ, ಹೊರಗಡೆ ಚಳಿಗೆ ಬೆಂಕಿ ಹಾಕದ? ವಾವ್, ಚೆನ್ನಾಗಿರುತ್ತೆ. ನಾವು ಪಕೋಡ ಕೂಡ ಅಲ್ಲೇ ಮಾಡ್ಕೋಬಹುದು. ಟುನಿ ಸಂತೋಷದಿಂದ, ಚಿಚ್ಚು, ನೀನು ನನ್ನ ಕಣ್ಣನ್ನ ತೆರೆದಿದೀಯ. ಒಳ್ಳೆ ಆಲೋಚನೆಯನ್ನು ಹೇಳಿದೀಯಾ. ನೀನ್ ಹೇಳಿದ್ದು ನಿಜಾನೇ. ಚಳಿ ಇರುವಾಗನೇ ಬಿಸಿಯ ಬೆಲೆ ಗೊತ್ತಾಗೋದು. ಆದ್ರೆ 5 ಗಂಟೆಗೆ ಎದ್ದೇಳ್ಬೇಕು ಅಂದ್ರೆ? ಬುಜ್ಜಿ ತುಂಬಾ ಖುಷಿಯಿಂದ, ಅಮ್ಮ, ನಾನ್ ಎದ್ದೇಳ್ತೀನಮ್ಮ. 5 ಗಂಟೆಗೆ ಬೆಂಕಿ ಹಾಕಿ ಬಿಸಿ ಕಾಯ್ಬೋದು. ಸರಿ ಸರಿ, ನಾನೇ ನಾಳೆ ಬೆಳಿಗ್ಗೆ ನಿನ್ನ ಮೊದಲನೇ ಕಸ್ಟಮರ್ ಆಗಿ ಬರ್ತೀನಿ. ಶುಂಠಿ ಟೀ ಮಾಡಿ ಬೆಂಕಿಯನ್ನು ಹಾಕಿ ಇಟ್ಟಿರು. ಆ ದಿನ ರಾತ್ರಿ ಟುನಿ ಹಾಗೂ ಬುಜ್ಜಿ ಇಬ್ರು ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ. ಆಶ್ಚರ್ಯ ಏನು ಅಂದ್ರೆ ಬುಜ್ಜಿ ಮರುದಿನ 4 ಗಂಟೆಗೆಲ್ಲ ಎದ್ದೇಳಿದ್ಲು. ಅಮ್ಮ, ಎದ್ದೇಳಿ ಅಮ್ಮ, 5 ಗಂಟೆ ಆಗ್ತಾ ಇದೆ. ನಾವು ಬೆಂಕಿ ಬೇರೆ ಹಾಕ್ಬೇಕು. ಟುನಿ ನಗುತ್ತಾ, ಅಯ್ಯೋ ನನ್ ಮಗಳೇ, ಇವತ್ತು ನಿನ್ ಸೋಮಾರಿತನ ಎಲ್ಲಿಗೋಯ್ತು? ಸರಿ ಬಾ. ಇಬ್ರು ಟೀ ಅಂಗಡಿ ಓಪನ್ ಮಾಡಿದ್ರು. ಬಿಸಿ ಬಿಸಿಯಾಗಿ ಶುಂಠಿ ಟೀ ಹಾಕಿದ್ರು. ಹಾಗೇನೆ ಚಳಿಗೋಸ್ಕರ ಅಂಗಡಿ ಮುಂದ್ಗಡೆ ಬೆಂಕಿನೂ ಹಾಕಿದ್ರು. ಆ ಕತ್ತಲಲ್ಲಿ ಬೆಂಕಿಯ ಆ ಬೆಳಕು ಪಕ್ಕದಲ್ಲಿದ್ದ ಎಲ್ಲರ ಮನೆಗೂ ಹೋಯಿತು. ಹಾಗೇನೆ ಶುಂಠಿ ಟೀಯ ವಾಸನೆನೂ ಎಲ್ಲರ ಮನೆಯೊಳಗಡೆನೂ ಹೋಯಿತು. ಸರಿಯಾಗಿ 5 ಗಂಟೆಗೆ ಲೂಸಿ ಪಾರಿವಾಳ ಮನೆಯಿಂದ ಹೊರಗಡೆ ಬಂದ್ಲು. ಲೂಸಿ ಚಳಿಯಲ್ಲಿ ನಡುಗುತ್ತಾ, ಅಯ್ಯೋ, ಈ ದಿನ ಚಳಿ ತುಂಬಾನೇ ಜಾಸ್ತಿ ಇದೆ. ನನ್ನಿಂದ ಹೊರಗೆ ಬರಕ್ಕಾಗ್ತಿಲ್ಲ. ದೂರದಲ್ಲಿರುವ ಬೆಂಕಿನ ನೋಡಿ, ಅಯ್ಯೋ, ಅದೇನಿದು? ಆ ಕತ್ತಲಲ್ಲಿ ಬೆಳಕು ಕಾಣ್ತಾ ಇದೆ. ಕಳ್ಳರು ಬಂದಿದಾರ ಏನು? ಹಾಗಂತ ಹೇಳಿ ಅವಳೊಂದು ಕೋಲ್ ತಗೊಂಡ್ ಬಂದ್ಲು. ಆವಾಗ ಟುನಿ ಅಲ್ಲಿ ಅಂಗಡಿ ಓಪನ್ ಮಾಡಿಟ್ಟು ಟೀ ಹಾಕಿಟ್ಟಿದ್ಲು. ಟುನಿ ಲೂಸಿನ ನೋಡಿ, ಭಯಪಡ್ಬೇಡಿ ಲೂಸಿ, ನಾನೇ. ಚಳಿ ಜಾಸ್ತಿ ಇದೆ ಅಂತ ಬೆಂಕಿ ಹಾಕಿದೀನಿ. ಲೂಸಿ ಆ ಬೆಂಕಿ ಹತ್ತಿರ ಕೂತ್ಕೊಂಡು ಕೈ ಕಾಲುಗಳನ್ನ ಬಿಸಿ ಮಾಡ್ಕೊಂಡು, ಹಬ್ಬಬಬಬಾ, ತುನಿ, ಚಳಿ ತುಂಬಾ ಜಾಸ್ತಿ ಆಗಿದೆ. ಇವತ್ ನೀನೇ ನನ್ ದೇವ್ರು. ಹೌದು, ಏನದು ವಾಸನೆ? ಟೀನಾ? ಹೌದು ಲೂಸಿ, ಬಿಸಿ ಬಿಸಿ ಶುಂಠಿ ಟೀ ಎಲ್ಲ ನಿಮಗೋಸ್ಕರನೇ, ಕೊಡ್ಲಾ? ಲೂಸಿ ಆ ಟೀ ಕುಡಿತಾ ಅಲ್ಲೇ ಕೂತ್ಕೊಂಡಿದ್ಲು. ಆಹಾ, ಇದಕ್ಕಿಂತ ಸ್ವರ್ಗನೇ ಇಲ್ಲ. ಆವಾಗ್ಲೇ ಚೋಟು ಕೂಡ ಬಿಂದಿಗೆ ತಗೊಂಡು ಆ ಕಡೆ ಬಂದ್ಲು. ಲೂಸಿ, ತುನಿ, ಹಬ್ಬ, ಇಲ್ಲಿ ಎಷ್ಟೊಂದು ಬಿಸಿಯಾಗಿದೆ. ನೋಡ್ದ, ತುನಿ ನಮಗೋಸ್ಕರ ಬೆಂಕಿಯನ್ನು ಕೂಡ ಹಾಕಿ ಟೀ ಕೂಡ ಮಾಡಿಟ್ಟಿದ್ದಾಳೆ. ಬಾ, ನೀನು ಕೂಡ ಒಂದು ಟೀ ಕುಡಿ. ಹಾಗೆ ಇಬ್ರು ಬೆಂಕಿ ಹತ್ರ ಕೂತ್ಕೊಂಡು ಟೀ ಕುಡಿತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಅಲ್ಲಿಗೆ ಚಿಚುಕಾಗೇನೋ ಬಂತು. ತುನಿ, ನೋಡ್ದ ನನ್ನ ಐಡಿಯಾ ಹೇಗೆ ವರ್ಕೌಟ್ ಆಯ್ತು ಅಂತ? ನಾನ್ ನಿನ್ಗೆ ಐಡಿಯಾ ಕೊಟ್ಟಿದ್ದಕ್ಕೆ ನನಗೆ ಒಂದು ಪ್ಲೇಟ್ ಪಕೋಡ ಕೊಡು, ಬಿಸಿ ಬಿಸಿಯಾಗಿ. ಆ ದಿನ ಬೆಳಿಗ್ಗೆ 7 ಗಂಟೆ ತನಕ ಟುನಿಯ ಟೀ ಅಂಗಡಿಯಲ್ಲಿ ಸುಮಾರು ಪಕ್ಷಿಗಳು ಇದ್ರು. ಅವರೆಲ್ಲರೂ ಚಳಿಗೆ ಚೆನ್ನಾಗಿ ಬಂದು ಬೆಂಕಿ ಹತ್ರ ಕೂತ್ಕೊಂಡಿದ್ರು. ಆ ದಿನ ಇಡೀ ಊರಲ್ಲಿ ಇದೇ ಮಾತು. ಆವಾಗ ಲೂಸಿ ಉಳಿದ ಪಕ್ಷಿಗಳ ಹತ್ತಿರ, ನಿಮಗೆ ಗೊತ್ತಾ, ಬೆಳಿಗ್ಗೆ ತುನಿ ಅಂಗಡಿ ಹತ್ರ ತುಂಬಾ ಸಖತ್ತಾಗಿತ್ತು. ಬಿಸಿ ಬಿಸಿ ಟೀ ಕೂಡ, ಅದರ ಜೊತೆ ಒಲೆ ಕೂಡ. ಹೌದೌದು, ನಾಳೆಯಿಂದ ಅಲ್ಲೇ ನೋಡೋಣ. ಮರುದಿನ ಬೆಳಗ್ಗೆ 5 ಗಂಟೆಗೆ ಊರಿನ ಪಕ್ಷಿಗಳು ಎಲ್ರೂ ಕೂಡ ಟುನಿಯ ಅಂಗಡಿ ಹತ್ರ ಬಂದು ಚಳಿಗೋಸ್ಕರ ಬೆಂಕಿ ಹತ್ರ ಕೂತ್ಕೊಂಡು ಟೀ ಕುಡ್ಕೊಂಡು, ತುನಿ, ಇನ್ ಮುಂದೆ ನಿನ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತೆ. ಆದ್ರೆ ನೀನೀಗೆ ಆಲೋಚನೆ ಮಾಡೋದಿಲ್ಲ. ಯಾರು ಇಷ್ಟು ಚೆನ್ನಾಗಿ ಆಲೋಚನೆ ಮಾಡಿದ್ದು? ಟುನಿ ನಗುತ್ತಾ ಪಕ್ಕದಲ್ಲೇ ಇರುವ ಚಿಚುನ ನೋಡಿ, ನನ್ನ ಆತ್ಮೀಯ ಸ್ನೇಹಿತೆ, ಅದೇ ಚಿಚ್ಚುಕಾಗೆ. ಚಿಚು ಸಂತೋಷದಿಂದ, ಹೌದು ಹೌದು, ನನ್ನ ಐಡಿಯಾ ಯಾವಾಗ್ಲೂ ಫೇಲರ್ ಆಗೋದಿಲ್ಲ. ತುನಿ, ನನಗೆ ಇವತ್ತು ಫ್ರೀಯಾಗಿ ಪಕೋಡ ಕೊಡು. ಅತ್ತೆ, ಸ್ವಲ್ಪ ಏನತ್ತೆ, ತುಂಬಾನೇ ತಗೊಳ್ಳಿ. ಹಾಗೆ ಟುನಿ ಕಷ್ಟದಲ್ಲಿದ್ದಾಗ ಚಿಚುಕಾಗೆ ಅವಳಿಗೆ ಕೊಟ್ಟ ಒಂದು ಐಡಿಯಾದಲ್ಲಿ ಅವಳ ಜೀವನ ಬದಲಾಯಿತು. ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದು ಅವಳ ಕೈ ತುಂಬಾ ಹಣನೂ ಸಂಪಾದನೆ ಮಾಡ್ತಾ ಇದ್ಲು.